ರಾತ್ರಿ 2:20. 1500 ಜನ ನಾರ್ತ್ ಅಟ್ಲಾಂಟಿಕ್ ಓಷನಲ್ಲಿ ಡಿಸಪೇರ್ ಆದರು. ವಾರಲ್ಲಿ ಅಲ್ಲ, ನ್ಯಾಚುರಲ್ ಡಿಸಾಸ್ಟರಲ್ಲಿ ಅಲ್ಲ, ಒಂದು ಶಿಪ್ಪಲ್ಲಿ. ಯಾವುದನ್ನು ವರ್ಲ್ಡ್ಸ್ ಗ್ರೇಟೆಸ್ಟ್ ಇಂಜಿನಿಯರ್ಸ್ ಕುಡ್ ನೆವರ್ ಸಿಂಕ್ ಅಂತ ಸ್ವೇರ್ ಮಾಡಿದ್ರು. ಆದರೆ ಹಿಸ್ಟ್ರಿ ಬುಕ್ಸ್ ಒಂದು ವಿಷಯ ಹೇಳಿಲ್ಲ. ಟೈಟಾನಿಕ್ ಅನ್ನು ಐಸ್ಬರ್ಗ್ ಸಿಂಕ್ ಮಾಡಲಿಲ್ಲ, ಅದನ್ನು ಸಿಂಕ್ ಮಾಡಿದ್ದು ಆರೋಗೆನ್ಸ್. ಏಪ್ರಿಲ್ 1912. RMS ಟೈಟಾನಿಕ್ ಮನುಷ್ಯರ ಕೈಯಿಂದ ಕಟ್ಟಿದ ಅದೊಂದು ದೊಡ್ಡ ಮೂವಿಂಗ್ ಆಬ್ಜೆಕ್ಟ್. 46,000 ಟನ್ ಆಫ್ ಸ್ಟೀಲ್. ಅದನ್ನು ಕಟ್ಟಿದ ಕಂಪನಿ ವೈಟ್ ಸ್ಟಾರ್ ಲೈನ್. ಶಿಪ್ ಡಾಕ್ ಬಿಟ್ಟು ಹೋಗೋಕ್ಕೂ ಮುಂಚೆ ಒಂದು ಮಿಸ್ಟೇಕ್ ಮಾಡ್ತು. ಇಂಜಿನಿಯರಿಂಗ್ ಮಿಸ್ಟೇಕ್ ಅಲ್ಲ, ಮಾರ್ಕೆಟಿಂಗ್ ಮಿಸ್ಟೇಕ್. ನ್ಯೂಸ್ ಪೇಪರ್ ಅದನ್ನು ಪ್ರಾಕ್ಟಿಕಲಿ ಅನ್ಸಿಂಕಬಲ್ ಅಂತ ಬರೆದ್ರು. ವೈಟ್ ಸ್ಟಾರ್ ಲೈನ್ ಅದನ್ನು ಹೇಳಿಲ್ಲ, ಆದರೆ ಕರೆಕ್ಟ್ ಮಾಡಲಿಲ್ಲ ಕೂಡ. ಯಾಕಂದರೆ ಅದು ಬಿಸ್ನೆಸ್ಗೆ ಚೆನ್ನಾಗಿತ್ತು. ಆ ಒಂದು ಬಿಲೀಫ್ ಜನರ ಪ್ರಾಣ ತೆಗಿತು. ಶಿಪ್ ಸಿಂಕ್ ಆಗ್ತಾ ಇರುವಾಗ ಪ್ಯಾಸೆಂಜರ್ಸ್ ಲೈಫ್ ಬೋಟ್ಸ್ಗೆ ಹೋಗೋಕ್ಕೆ ರೆಫ್ಯೂಸ್ ಮಾಡಿದರು. ಶಿಪ್ ಸೇಫ್ ಅಂತ ತಿಳಿದು. ಆ ಒಂದು ಸ್ಲೋಗನ್ನಿಂದ ಹುಟ್ಟಿದ ಬಿಲೀಫ್. ಏಪ್ರಿಲ್ 14, 1912. ಎಕ್ಸಾಕ್ಟ್ಲಿ ಆ ದಿನ ಟೈಟಾನಿಕ್ ಐಸ್ಬರ್ಗ್ಗೆ ಹಿಟ್ಟಾಯಿತು. ಶಿಪ್ಗೆ 6 ಸೆಪ್ರೇಟ್ ಐಸ್ಬರ್ಗ್ ವಾರ್ನಿಂಗ್ಸ್ ಬಂದಿತ್ತು. 6 ಸೇಮ್ ವಾಟರ್ಸಲ್ಲಿ ಸೇಲ್ ಮಾಡ್ತಾ ಇದ್ದ 6 ಡಿಫ್ರೆಂಟ್ ಶಿಪ್ಸಿಂದ. ಕಡೆಯ ವಾರ್ನಿಂಗ್ ಬಂದಿದ್ದು 9:40ಕ್ಕೆ. ಶಿಪ್ ಮೇಲೆ ಇದ್ದ ವೈರ್ಲೆಸ್ ಆಪರೇಟರ್ ಜಾಕ್ ಫಿಲಿಪ್ಸ್. ಪ್ಯಾಸೆಂಜರ್ ಮೆಸೇಜ್ನಲ್ಲಿ ಕಂಪ್ಲೀಟ್ಲಿ ಮುಳುಗೋಗಿದ್ದ. ಆ ಕಡೆಯಿಂದ ವಾರ್ನಿಂಗ್ ಬಂದಾಗ ಫಿಲಿಪ್ಸ್ ರಿಪ್ಲೈ ಮಾಡಿದ್ದು, ಕೀಪ್ ಔಟ್, ಶಟ್ ಅಪ್. 2 ಗಂಟೆ ಬಿಟ್ಟು ಟೈಟಾನಿಕ್ ಐಸ್ಬರ್ಗ್ಗೆ ಸ್ಟ್ರೈಕ್ ಆಯಿತು. ಇಲ್ಲಿ ಒಂದು ಡೀಟೇಲ್ ಇದೆ. ಲುಕೌಟ್ಸ್ಗೆ ಐಸ್ಬರ್ಗ್ ಕಾಣೋಕೆ ಬಹುಶಃ 37 ಸೆಕೆಂಡ್ಸ್ ಮಾತ್ರ ಇದ್ದಿದ್ದು. ಯಾಕೆ ಅಷ್ಟು ಲೇಟ್? ಯಾಕಂದರೆ ಲುಕೌಟ್ ಪೋಸ್ಟ್ಗೆ ಇರಬೇಕಾಗಿದ್ದ ಬೈನಾಕ್ಯುಲರ್ಸ್ ಒಂದು ಸ್ಟೋರೇಜ್ ಕ್ಯಾಬಿನೆಟಲ್ಲಿ ಲಾಕ್ ಆಗಿದ್ರು. ರಾತ್ರಿ 11:40ಕ್ಕೆ ಐಸ್ಬರ್ಗ್ ಬೋಟ್ನ ಅಲ್ಗೆ ಕ್ರ್ಯಾಶ್ ಮಾಡಿತು. ಒಂದು ಕ್ಲೀನ್ ಹೋಲ್ ಅಲ್ಲ, 6 ಸೆಪ್ರೇಟ್ ಕಂಪಾರ್ಟ್ಮೆಂಟ್ಸಲ್ಲಿ ಸೀರೀಸ್ ಆಫ್ ಪಂಚರ್ಸ್. ಟೈಟಾನಿಕ್ 4 ಕಂಪಾರ್ಟ್ಮೆಂಟ್ಸ್ ಫ್ಲಡ್ಡಿಂಗ್ ಸರ್ವೈವ್ ಮಾಡ್ಬೋದು, 6 ಅಲ್ಲ. ಶಿಪ್ ಮೇಲೆ ಇದ್ದ ಲೈಫ್ ಬೋಟ್ಸ್ ಬಹುಶಃ 1178 ಜನರಿಗೆ, ಆದರೆ 2224 ಜನ ಆನ್ ಬೋರ್ಡ್ ಇದ್ರು. ಆ ಲೈಫ್ ಬೋಟ್ಸ್ ಕೂಡ ಫಿಲ್ ಆಗಲಿಲ್ಲ. 3rd ಕ್ಲಾಸ್ ಪ್ಯಾಸೆಂಜರ್ಸ್ ಕೆಳಗೆ ಲಾಕ್ ಆದರು. ಕೆಟ್ಟ ಮನಸ್ಸಿಂದ ಅಲ್ಲ, ಇಮಿಗ್ರೇಷನ್ ಲಾ ಪ್ರಕಾರ ಹೆಲ್ತ್ ಇನ್ಸ್ಪೆಕ್ಷನ್ಸ್ ಮ್ಯಾಂಡೇಟರಿ ಮಾಡಿದರು. ಶಿಪ್ 2 ಗಂಟೆ 40 ನಿಮಿಷದಲ್ಲಿ ಸಿಂಕ್ ಆಯಿತು. ವಾಟರ್ ಟೆಂಪರೇಚರ್ 28 ಡಿಗ್ರಿ ಫ್ಯಾರನೈಟ್. ಆ ಟೆಂಪರೇಚರಲ್ಲಿ ಹೈಪೋಥರ್ಮಿಯ 15 ನಿಮಿಷದಲ್ಲಿ ಕಿಲ್ಲಾಗ್ತಾರೆ. ನಿಯರೆಸ್ಟ್ ರೆಸ್ಕ್ಯೂ ಶಿಪ್ RMS ಕಾರ್ಪಥಿಯ 58 ಮೈಲ್ಸಿ ದೂರ ಇತ್ತು. ಕ್ಯಾಪ್ಟನ್ ಎಡ್ವರ್ಡ್ ಸ್ಮಿತ್ಗೆ 62 ಇಯರ್ಸ್. ಇದು ಅವನ ಕಡೆಯ ವೋಯೇಜ್. ರಿಟೈರ್ ಆಗಬೇಕಾಗಿದ್ದಾದರೆ ಅವನು ಶಿಪ್ ಜೊತೆಗೆ ಒಳಗೆ ಹೋದ್ರು. ಡಿಸಾಸ್ಟರ್ ಆದ ಕೆಲವೇ ದಿನದಲ್ಲಿ ಸ್ಟೋರಿ ಬದಲಾಗೋಕ್ಕೆ ಶುರು ಆಯಿತು. ವೈಟ್ ಸ್ಟಾರ್ ಲೈನ್ ಸರ್ವೈವಿಂಗ್ ಕ್ರೂ ಮೆಂಬರ್ಸ್ಗೆ ಕ್ಯಾಶ್ ಕೊಟ್ಟು ಸುಮ್ಮನೆ ಇರೋ ಹಾಗೆ ಮಾಡಿದ್ರು. ಅಮೇರಿಕನ್ ಇನ್ವೆಸ್ಟಿಗೇಟರ್ಸ್ ಕ್ವಶನ್ ಮಾಡೋಕ್ಕೂ ಮುಂಚೆ ಇಂಗ್ಲೆಂಡ್ಗೆ ಹೋಗೋ ಶಿಪ್ಗೆ ಹತ್ತಿಸಿದ್ರು. ಯಾರೂ ಕ್ರಿಮಿನಲ್ ಆಗಲಿಲ್ಲ, ಆದರೆ ಒಬ್ಬ ಮನುಷ್ಯ ಜೀವನ ಪೂರ್ತಿ ಪನಿಷ್ಮೆಂಟ್ ಅನುಭವಿಸ್ದ. ಜೆ. ಬ್ರೂಸ್ ಇಸ್ಮಾಯ್, ಟೈಟಾನಿಕ್ ಕಟ್ಟಿದ ಕಂಪನಿಯ ಚೇರ್ಮನ್, ಸರ್ವೈವ್ ಆಗಿದ್ದ. ವುಮೆನ್ ಮತ್ತು ಚಿಲ್ಡ್ರನ್ ಡೆಕ್ ಮೇಲೆ ಇರುವಾಗಲೇ ಅವನು ಲೈಫ್ ಬೋಟಲ್ಲಿ ಕೂತಿದ್ದ. 1937ವರೆಗೂ ಬದುಕಿದ್ದ. ಪಬ್ಲಿಕ್ ಲೈಫ್ನಿಂದ ಕಂಪ್ಲೀಟ್ಲಿ ವಿತ್ಡ್ರಾ ಮಾಡಿಕೊಂಡ. 25 ವರ್ಷ ಕಾಲ ಈ ಒಂದು ಪ್ರಶ್ನೆ ಅವನ್ನ ಅಂಟು ಮಾಡ್ತಿತ್ತು, ಯಾಕೆ ನಾನು ಆ ಬೋಟ್ಗೆ ಹತ್ತೆ ಅಂತ. ಟೈಟಾನಿಕ್ 1985ರಲ್ಲಿ ಓಷನ್ ಫ್ಲೋರಲ್ಲಿ ಸಿಕ್ತು. ಸೈಂಟಿಸ್ಟ್ ಹೇಳ್ತಾರೆ ಮೆಟಲ್ ಈಟಿಂಗ್ ಬ್ಯಾಕ್ಟೀರಿಯಾ 2030ಕ್ಕೆ ಕಂಪ್ಲೀಟ್ಲಿ ಕನ್ಸ್ಯೂಮ್ ಮಾಡುತ್ತದೆ ಅಂತ.